ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನುಂಟು, ಕರೆಂಟ್ ಸಿಚುವೇಷನಲ್ಲಿ ಅವರು ಏನು ಅಂದ್ಕೊಳ್ತಾ ಇದ್ದಾರೆ ಅಂತ ನೋಡುವ. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕಿತ್ತು ಜಾಯಿನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ. ನೀವೇನು ಶೇರ್ ಮಾಡ್ತೀರಾ ಅದು ಹೈಡ್ ಆಗಿರುತ್ತೆ. ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ. ಹಾಗೆಯೇ ನಿಮ್ಮದು ಏನೇ ಒಂದು ಸಮಸ್ಯೆ ಇರ್ಬೋದು, ಪ್ರೀತಿ ರಿಲೇಟೆಡ್, ಜಾಬ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್, ಅಥವಾ ಕೋರ್ಟಿನಲ್ಲಿರುವಂತಹ ಕೇಸ್, ಅಥವಾ ಮಾಟ ಮಂತ್ರ ವಶೀಕರಣ, ಇನ್ಯಾವುದೇ ರೀತಿಯ ಸಮಸ್ಯೆ ಎದುರಿಸ್ತಾ ಇರ್ಬೋದು ನೀವು. ಸೊ ಏನೇ ಒಂದು ಸಮಸ್ಯೆ ಇದ್ರೂ ಅಥವಾ ಆಸೆ ಕೊರಿಕೆ ಇದ್ರೂ ನಿಮ್ಮ ಜೊತೆ ಅಲ್ಲಿ ಶೇರ್ ಮಾಡ್ಬೋದು. ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ಹಾಗೆಯೇ ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು ಹೇಳಿ 5 ಸಲ ನೋಡುವ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು, ಕರೆಂಟ್ ಸಿಚುವೇಷನಲ್ಲಿ ಏನಾಗ್ತಾ ಉಂಟು ಅಂತ. ಅನ್ವಯ ಆದರೆ ಅನ್ವಯ ಆಯಿತು ಅಂತ ಹೇಳಿ ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ. ಸೊ ಇದು ಬಂದುಬಿಟ್ಟು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಆಗಿ ನಾನು ಎಲ್ಲ ಆ್ಯಂಗಲಿಂದಲೂ ಕವರ್ ಮಾಡಲಿಕ್ಕೆ ರೀಡಿಂಗ್ ಟ್ರೈ ಮಾಡ್ತೀನಿ. ಸೊ ನಿಮಗೆ ಯಾವ್ದು ಅನ್ವಯ ಆಯಿತು, ಅನ್ವಯ ಆದರೆ ಹೇಳಿ. ಸೊ ನೋಡುವ, ಪ್ರಾರ್ಥನೆ ಮಾಡಿ 5 ಸಲ ಅವರ ಹೆಸರನ್ನು ಹೇಳಿಬಿಟ್ಟು ಪಾಸಿಟಿವ್ ಆಗಿರಿ, ಕೂಲ್ ಆಗಿರಿ. ಇಲ್ಲಿ ನಿಮ್ಮ ಮೇಲೆ ನಿಮ್ಮ ವ್ಯಕ್ತಿಗೆ ತುಂಬ ನಂಬಿಕೆ ಉಂಟು, ತುಂಬ ಪಾಸಿಟಿವ್ ಆಗಿರುವಂತಹ ವ್ಯಕ್ತಿ, ಅಂತಹ ಜೀವನ ಸಂಗಾತಿ ಅಥವಾ ಒಂದು ಪ್ರೇಮಿ ಸಿಗಬೇಕು ಅಂದರೆ ಸೊ ನೀವು ತುಂಬ ಲಕ್ಕಿ ಅಂತ ಹೇಳ್ಬೋದು. ಸೊ ತುಂಬ ಸೌಮ್ಯ ಸ್ವಭಾವದವರು. ಸಿಟ್ಟು ಬರುತ್ತೆ, ಬರಲ್ಲ ಅಂತ ಹೇಳಲ್ಲ, ಈಗ ಕೂಡ ಉಂಟು. ಬಟ್ ಅದು ಎಲ್ಲವನ್ನು ನೋಡಿದಾಗಲೂ ತುಂಬ ಒಳ್ಳೆಯ ವ್ಯಕ್ತಿ. ಸೊ ತುಂಬ ನಿಮ್ಮನ್ನು ಅರ್ಥ ಮಾಡಿಕೊಂಡವರು. ನಿಮ್ಮ ಲೈಫ್ ಬಗ್ಗೆ, ನೀವು ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವ್ರು ನಿಮ್ಮ ಬಗ್ಗೆ ತುಂಬ ಕನಸು ಕಂಡಿದ್ದಾರೆ. ನಮ್ಮ ಹುಡುಗ ಚೆನ್ನಾಗಿರಬೇಕು, ನಮ್ಮ ಹುಡುಗಿ ಚೆನ್ನಾಗಿರಬೇಕು. ಸೊ ಪ್ರತಿಯೊಂದರಲ್ಲೂ ಕೂಡ ತುಂಬ ಒಬ್ಬರು ಸ್ಫೂರ್ತಿ ನೀಡುವಂತಹ ವ್ಯಕ್ತಿ ಅಂತ ಹೇಳ್ಬೋದು ನಿಮ್ಮವರು. ಇಲ್ಲಿ ಯಾವುದೇ ಒಂದು ಸಿಚುವೇಷನಲ್ಲಿ ಕೂಡ ಅವ್ರು ನಿಮ್ಮನ್ನು ಬಿಟ್ಟು, ಅಂದರೆ ನಿಮಗೆ ಪ್ರಾಬ್ಲಮ್ ಆಗುವಂಥ ಸಿಚುವೇಷನಲ್ಲಿ ಕೂಡ ಅವರು ಇರ್ತಾರೆ. ಅಥವಾ ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ರು ಅದನ್ನು ಅವರು ಕೇಳಲ್ಲ. ಸೊ ನೀವೇ ಹೇಗೆ ಅಂತ ಗೊತ್ತುಂಟು. ಬಟ್ ಇಲ್ಲಿ ಸ್ವಲ್ಪ ಕೆಲವರ ಲೈಫಲ್ಲಿ, ಎಲ್ಲರದ್ದಲ್ಲ, ಥರ್ಡ್ ಪಾರ್ಟಿಯಲ್ಲಿ ಅವರ ಜಾಬ್ ರಿಲೇಟೆಡ್ ಸಮಸ್ಯೆ ಆಗ್ತಾ ಉಂಟು, ಅಥವಾ ಫ್ಯಾಮಿಲಿ ರಿಲೇಟೆಡ್, ಅಥವಾ ಬೇರೆ ಹುಡುಗ ಅಥವಾ ಹುಡುಗಿ, ಗಂಡಸು ಅಥವಾ ಹೆಂಗಸು ಇಲ್ಲಿ ಒಂದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇರ್ಬೋದು. ಏನೇ ಒಂದು ಇದು ಇದ್ರೂ ಒಂದು ಬದಲಾವಣೆ ಅನ್ನೋದು ಬರುತ್ತೆ. ಸಮಸ್ಯೆಗಳು ನಿಮಗೆ ಕ್ಲಿಯರ್ ಆಗೋ ಥರ ಕಾಣಿಸ್ತದೆ ಇರ್ಬೋದು. ಬಟ್ 100% ಇಲ್ಲಿ ಕ್ಲಿಯರ್ ಆಗುತ್ತೆ. ಬಟ್ ಸ್ವಲ್ಪ ಅಬ್ಸ್ಟೈಕಲ್ಸ್ ಇರುತ್ತೆ, ಅಡೆತಡೆಗಳು, ಅಥವಾ ಕೆಲವೊಂದು ಮಾತುಗಳನ್ನು ನೀವು ಕೇಳಬೇಕಾಗ್ಬೋದು. ಇದು ಒಂದು ರೀತಿಯಲ್ಲಿ ನಿಮ್ಮನ್ನು ಕೆಲವರು ಕಾದಿಸ್ತಾ ಇರ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ನೋವಾಗೋ ಥರ ಮಾತನಾಡ್ತಾ ಇರ್ಬೋದು. ನಿಮ್ಮ ಮನೆಯಲ್ಲಿರ್ಬೋದು, ಅವರ ಮನೆಯಲ್ಲಿರ್ಬೋದು, ನಿಮ್ಮಿಬ್ಬರ ಪ್ರೀತಿಗೆ ಅಂದರೆ ಸ್ವಲ್ಪ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ಬೋದು. ಅಥವಾ ಕೆಲವರಿಗೆ ಇಲ್ಲಿ ಯಾರು ಕೂಡ ಸಪೋರ್ಟಿಗೆ ಇಲ್ಲದ ಥರ ಆಗ್ತಾ ಉಂಟು. ಬಟ್ ಇಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನೀವು ಈ ವಿಡಿಯೋ ನೋಡ್ತಾ ಇದ್ದರೆ, ಅಥವಾ ನಿಮಗೆ ಏನಾದರೂ ಸೈನ್ಸ್ ಸಿಗ್ತಾ ಇದ್ದರೆ, ಸೊ ನೀವು ಬಟರ್ಫ್ಲೈಸನ್ನು ನೋಡ್ಬೋದು, ಕೆಲವೊಂದು ಏಂಜಲಿಕ್ ನಂಬರವನ್ನು ನೋಡ್ಬೋದು. 77 ಇರ್ಬೋದು, 44 ಇರ್ಬೋದು, 1212 ಇರ್ಬೋದು, ಈ ಎಲ್ಲ 66 ಇರ್ಬೋದು, 99 ಇರ್ಬೋದು. ಇದೆಲ್ಲ ಏನಂದರೆ, ಸೊ ಇದು ಬಂದುಬಿಟ್ಟು ನಿಮಗೆ ಒಂದು ಡಿವೈನ್ ಏಂಜಲ್ಸ್, ನೀವೇನು ಆರಾಧನೆ ಮಾಡ್ತೀರಾ, ಇಷ್ಟ ದೇವರು ಇರ್ಬೋದು, ಅಥವಾ ಕೆಲವರಿಗೆ ಒಂದು ಕುಲದೇವರಂತ ಇರ್ಬೋದು, ಮನೆ ದೇವರು ಅಂತ ಇರ್ಬೋದು. ಸೊ ಅವರು ನಿಮಗೆ ಒಂದು ಸಪೋರ್ಟ್ ನೀಡ್ತಾ ಇದ್ದಾರೆ. ಅವರು ನಾನಿದ್ದೇನೆ ನಿಮ್ಮ ಜೊತೆ ಅಂತ ಒಂದು ನಿಮಗೆ ಸೈನನ್ನು ಕಲಿಸ್ತಾ ಇದ್ದಾರೆ. ಕೆಲವರಿಗೆ ಚಿಟ್ಟೆ ಕಾಣಿಸ್ತಾ ಇರ್ಬೋದು, ಅಥವಾ ಕೆಲವರಿಗೆ ಗರಿ ಕಾಣಿಸ್ತಾ ಇರ್ಬೋದು, ವೈಟ್ ಇರ್ಬೋದು, ಬ್ಲ್ಯಾಕ್ ಇರ್ಬೋದು, ಕಲರ್ ಮುಖ್ಯ ಅಲ್ಲ. ಸೊ ಅದು ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಇದೆಲ್ಲ ಅಂದರೆ ನಿಮಗೆ ಅವರು ಒಂದು ಡಿವೈನ್ ಏಂಜಲ್ಸ್ ಒಂದು ಶಕ್ತಿ ನಿಮಗೆ ರಕ್ಷಣೆ ಮಾಡ್ತಾ ಉಂಟು, ನಿಮ್ಮ ಪ್ರೀತಿಗೆ ಸಪೋರ್ಟ್ ಮಾಡ್ತಾ ಉಂಟು. ಯಾರೂ ಇಲ್ಲ ಅಂತ ಅಂದ್ಕೊಳ್ಳುವಂತಹ ಸಮಯದಲ್ಲಿ ನಿಮಗೆ ಯಾರಾದರೂ ಸಿಗ್ತಾರೆ ಅಂದರೆ, ನಿಮಗೆ ಇವಾಗ ತುಂಬ ಕಣ್ಣೀರು ಹಾಕ್ತಾ ಇರ್ತೀರ, ದುಃಖ ಬರ್ತಾ ಇರ್ತೀರ, ಯಾರೂ ಇಲ್ಲ, ನಾನು ಯಾವ ಥರ ಈ ಸಿಚುವೇಷನನ್ನು ಹ್ಯಾಂಡಲ್ ಮಾಡೋದು. ಸೊ ಇಂಥ ಸಿಚುವೇಷನ್ಗಳು ತುಂಬ ಮಂದಿಗೆ ಯಾರು ಕೂಡ ಸಿಕ್ಕಲ್ಲ. ಸೊ ನಿಮಗೆ ಸಿಕ್ಕಿದ್ದಾರೆ, ನಿಮಗೆ ಏನಾದರೂ ಒಂದು ಸೈನ್ಸ್ ಸಿಗ್ತಾ ಉಂಟು ಅಂದರೆ ನೀವು ಖುಷಿ ಪಡಬೇಕು. ಸೊ ಸಪೋರ್ಟ್ ನಿಮಗೆ ಸಿಗ್ತಾ ಉಂಟು, ನಿಮಗೆ ಯಾರು ಕೂಡ ಇಲ್ಲ, ಅಥವಾ ನೀವು ತಪ್ಪು ಮಾಡಿದ್ದೀರ ಅಂತ ನಿಮ್ಮ ಮನೆಯವರು ಹೇಳ್ಬೋದು, ನಿಮ್ಮ ಪ್ರೀತಿ ಮಾಡಿದ ಹುಡುಗ ಅಥವಾ ಹುಡುಗಿ ಹೇಳ್ತಾ ಇರ್ಬೋದು, ಯಾಕಾದರೂ ನಿನ್ನನ್ನು ಇಷ್ಟಪಟ್ಟ, ಏನಕ್ಕೆ ಬೇಕಿತ್ತು ನನಗೆ. ಸೊ ಈ ಒಂದು ಸಿಚುವೇಷನ್ ಅಂದರೆ ಈ ಒಂದು ಮಾತು ಬಂದಿರ್ಬೋದು. ಸೊ ಆವಾಗ ಸೊ ನಿಮಗೆ ಒಂದು ಸಪೋರ್ಟು ಆಗಿ, ನಿಮಗೆ ಒಂದು ಇಲ್ಲಿ ಕಾಣದ ಕೈ ನಿಮ್ಮ ಪ್ರೀತಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲೇನು ಮತ್ತೆ ಒಂದು ಅಂದರೆ ಕಾರ್ಮಿಕ ಎಂಡ್ ಆಗಬೇಕು, ಅಥವಾ ಒಂದು ನೀವು ಜರ್ನಿಯನ್ನು ಕಂಪ್ಲೀಟ್ ಮಾಡಬೇಕಿರುತ್ತೆ. ಸೊ ಲೆಸನನ್ನು ಕಲಿಬೇಕಾಗುತ್ತೆ. ಹಾಗಾಗಿ ಕೆಲವರಿಗೆ ಆಲ್ಮೋಸ್ಟ್ ಪೇನ್ಫುಲ್ ಆಗಿರುವಂಥ ಒಂದು ಸಿಚುವೇಶನ್ ಕಾಣ್ತಾ ಉಂಟು. ಸೊ ಕೆಲವರು ಅದನ್ನು ಪಾಸ್ ಮಾಡಿರ್ಬೋದು, ಅಥವಾ ಕೆಲವರು ಇವಾಗ ತುಂಬ ಕ್ರಿಟಿಕಲ್ ಆಗಿರುವಂಥ ಸಿಚುವೇಷನಲ್ಲಿ ನೀವು ಒಬ್ಬರೇ ಏಕಾಂಗಿಯಾಗಿ ಅದನ್ನು ಎದುರಿಸ್ತಾ ಇರ್ಬೋದು, ಅಥವಾ
ತುಂಬ ಡಲ್ಲಾಗಿ ಕಣ್ಣೀರು ಹಾಕ್ತಾ ಇರ್ಬೋದು, ಅಥವಾ ಮುಂಚೆ ಇದ್ದವರು ಯಾರು ಕೂಡ ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡದೇ ಇರ್ಬೋದು, ಅಥವಾ ಎಲ್ಲರೂ ಒಂದು ರೀತಿ ನೀವು ತಪ್ಪು ಮಾಡಿಲ್ಲ ಅಂದರೆ ತಪ್ಪು ಮಾಡಿದ ಥರ ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಏನಂದರೆ ನಿಮ್ಮನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ. ನಿಮಗೆ ಒಂದು ಖುಷಿಯ ಒಂದು ಸಕ್ಸಸ್ ಲೈಫು, ಅಥವಾ ಒಂದು ನೀವೇನು ಆಸೆ ಪಟ್ಟಿದ್ದೀರಾ ಲೈಫಲ್ಲಿ ಆ ಥರ ಇರಬೇಕು, ಈ ಥರ ಇರಬೇಕು. ಸೊ ಆ ಒಂದು ಸ್ಟೆಪ್ ರೀಚ್ ಆಗಲಿಕ್ಕೆ ಇದೆಲ್ಲ ಒಂದು ಸ್ಟೋನ್ ಅಂತ ಏನು ನೋಡಿ, ಏನು ಅಂದ್ಕೊಳ್ತಾ ಇದ್ದೀರಾ ಲೈಫಲ್ಲಿ ಅದನ್ನು ರೀಚ್ ಆಗಲಿಕ್ಕೆ ನಿಮ್ಮ ಪ್ರೀತಿ ಇರ್ಬೋದು, ಜಾಬ್ ಇರ್ಬೋದು, ಸಕ್ಸಸ್ ಇರ್ಬೋದು. ಕೆಲವೊಂದು ಸಲ ಒಂಟಿಯಾಗಿದ್ರೂ ನಿಮಗೆ ಆ ದೇವರ ಅನುಗ್ರಹ ಉಂಟು. ಅವ್ರು ನಿಮ್ಮನ್ನು ಎಲ್ಲ ಕಡೆಯಿಂದ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಏನಕ್ಕಂದ್ರೆ ತುಂಬ ಕಣ್ಣೀರಾಗ್ತಾ ಇದ್ದೀರಾ, ನೆಗೆಟಿವ್ ಎನರ್ಜಿಯಲ್ಲಿ ಇರ್ತೀರಾ, ಏನು ಮಾಡೋದು. ಸೊ ನನ್ನ ಲೈಫನ್ನೇ ನಾನು ಸ್ಪೈಲ್ ಮಾಡ್ಕೊಡ್ನಾ ಅಥವಾ ಅಂತ್ಯ ಮಾಡ್ಕೊಳ್ವಾ, ಏನಾನು ಆಲೋಚನೆ ಬರ್ತಾ ಉಂಟು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇದು ನಿಮಗೆ ಅನ್ವಯ ಆಯಿತು ಅಂತ ಹೇಳಿ. ಸೊ ಇಲ್ಲಿ ಒಂದು ಕ್ಲಿಯರಾಗಿ ನೀವು ಒಂದು ನಿಮ್ಮ ಲೈಫ್ ಕಡೆ ಫೋಕಸ್ ಮಾಡಿ. ನಿಮ್ಮ ಮದುವೆ ಇರ್ಬೋದು, ಪ್ರೀತಿ ಇರ್ಬೋದು, ಟೆನ್ಷನ್ ಅನ್ನೋದು ಉಂಟು ಇಲ್ಲಿ ಲೈಫಲ್ಲಿ. ಬಟ್ ಇದು ಮ್ಯಾರೇಜ್ ಅಂದರೆ ಸ್ವಲ್ಪ ಅಡೆತಡೆಗಳ ಬರುತ್ತೆ, ಅಥವಾ ಅನ್ಎಕ್ಸ್ಪೆಕ್ಟಾಗಿ ಕೆಲವರಿಗೆ ಸಡನ್ನಾಗಿ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಉಂಟು. ನೀವು ಅಂದ್ಕೊಳ್ಳಿರಲ್ಲ, ಸೊ ಸಡನ್ನಾಗಿ ಆಗುತ್ತೆ. ಹಾಗಾಗಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಕೂಡ ತಾಳ್ಮೆಯಿಂದ ಇರೋದು ತುಂಬ ಮುಖ್ಯ ಆಗುತ್ತೆ. ಇಲ್ಲಿ ತುಂಬ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ನೀವು ರಿಕವರಿ ಆಗಿ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಲೈಫನ್ನು ಎಂಜಾಯ್ ಮಾಡಿ. ಲೈಫನ್ನು ಒಂದು ಸ್ಫೂರ್ತಿಯಾಗಿ, ಒಂದು ಮೋಟಿವೇಟ್ ಥರ ಸ್ಫೂರ್ತಿಯಾಗಿ ತಗೊಳ್ಳಿ. ಪ್ರಕೃತಿಯ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಬೇರೆಯವರ ಲೈಫ್ ನಮಗೆ ಬೇಡ. ನಮ್ಮ ಲೈಫಲ್ಲಿ ನಾವು ಏನಾಗಬೇಕು, ಯಾವ ಥರ ಮುಂಚೆ ನೀವು ಪ್ರೀತಿ ಮಾಡಿದಾಗ ಇದ್ರಿ, ಸೊ ಆ ಥರ ಇರಿ. ಇವಾಗ ನಿಮ್ಮ ಮುಖವನ್ನು ಒಮ್ಮೆ ಹೋಗಿ ಕನ್ನಡಿಯಲ್ಲಿ ನೋಡ್ಕೊಳ್ಳಿ ಈ ವಿಡಿಯೋ ಆದ ನಂತರ. ಸೊ ಮುಂಚೆ ನೀವು ನಿಮ್ಮ ಹುಡುಗ ಅಥವಾ ಹುಡುಗಿ ಖುಷಿಯಾಗಿರುವಾಗ ಹೇಗಿದ್ರಿ, ಇವಾಗ ಹೇಗಿದ್ದೀರಾ, ಜಸ್ಟ್ ಇದನ್ನು ನೋಡಿಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ನಿಮ್ಮಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ, ಮುಂಚೆಗಿಂತ ಇವಾಗ ನೀವು ಹೇಗಿದ್ದೀರಾ, ಮುಂಚೆ ನಿಮ್ಮ ಫೇಸಲ್ಲಿ ನೀವು ಏನಂತ ಕಾಣಿಸುತ್ತೆ. ಸೊ ಹಾಗಾಗಿ ಏನಕ್ಕೆ ಹೇಳ್ತಾ ಇದ್ದೇನೆ ಅಂದರೆ ಮಿರರ್ ಎಕ್ಸಸೈಸ್ ಕೂಡ ತುಂಬ ಮುಖ್ಯ. ಸೊ ಕೆಲವೊಂದು ಸಲ ನಮ್ಮನ್ನು ನಾವು ಕನ್ನಡಿಯಲ್ಲಿ ನೋಡೋದನ್ನು ಕೂಡ ಮರಿತೇವೆ. ಕನ್ನಡಿಯಲ್ಲಿ ನೋಡಿದ್ರೂ ಮಿರರಲ್ಲಿ ನಾವು ಮುಂಚೆ ಹೇಗಿದ್ವಿ, ಇವಾಗ ಹೆಂಗಿದ್ವಿ ನಮಗೆ ಗೊತ್ತಾಗಲ್ಲ. ಜಸ್ಟ್ ಏನು ಆಫೀಸ್ಗೆ ಹೋಗಬೇಕು, ಕಾಲೇಜಿಗೆ ಹೋಗಬೇಕು, ರೆಡಿ ಆಗಿಬಿಟ್ಟು ಹೋಗ್ತೇವೆ, ಎಲ್ಲಿಗೆ ಹೋಗಬೇಕು. ಸೊ ನಮ್ಮ ಮನಸ್ಸಿನಲ್ಲಿರುವಂಥ ಖುಷಿ, ಸಂತೋಷದ ಮುಖದಲ್ಲಿ ಕಾಣುತ್ತೆ. ಇಲ್ಲಿ ಮತ್ತೊಂದು ಮೇಯ್ನಾಗಿ ಏನು ಹೇಳ್ತೇನೆ ಅಂದರೆ ನಿಮ್ಮ ಲೈಫ್ ಬಗ್ಗೆ ನೀವು ಆಲೋಚನೆ ಮಾಡಿ. ಬೇಡದ ಆಲೋಚನೆಗಳು ಬೇಡ ಅಂತ ಹೇಳ್ತೇನೆ. ಹಾಗೆಯೇ ಒಂದು ನಿಮಗೆ ಒಂದು ಏಂಜಲ್ ನಂಬರ್ ಕೊಡ್ತೇನೆ, ದೈಹಿಕ ಸಂಕೇತ. ಸೊ ಇದನ್ನು ಜಸ್ಟ್ 1 ನಿಮಿಷ ಜಪ ಮಾಡ್ತೀರಾ, 10 ನಿಮಿಷ ಮಾಡ್ತೀರಾ, 1 ಸೆಕೆಂಡ್ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ಅನುಕೂಲ. ಸೊ ಇದನ್ನು ನೀವು ಜಪ ಮಾಡ್ತಾ ಇರಿ. ಸೊ ಪ್ರೀತಿಯಲ್ಲಿರುವಂಥ ಸಮಸ್ಯೆ ಎಲ್ಲ ದೂರ ಆಗುತ್ತೆ. ಸೊ ಈ ಒಂದು ದೈಹಿಕ ಸಂಕೇತ ಬಂದು ಈ ಥರ ಉಂಟು. 1176 1176 1176 ಅಂತವೇ ಜಪ ಮಾಡ್ತಾಯಿರಿ. 1176 1176. ಸೊ ನಿಮ್ಮ ಹುಡುಗಿ ನಿಮ್ಮ ಹತ್ರ ಬರಬೇಕಾ, ಹುಡುಗ ನಿಮ್ಮ ಕಡೆ ಚೇಂಜ್ ಆಗಿ ಬರಬೇಕಾ, ಇದು ತುಂಬ ಬದಲಾವಣೆಯನ್ನು ತರುತ್ತೆ. ಯಾರಿಗಾದ್ರೂ ಇದು ನಂಬರನ್ನು ನೇಮ್ ಹೇಳಿಬಿಟ್ಟು ಜಪ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು ಅಂದರೆ ಸೊ ಕಮೆಂಟಲ್ಲಿ ಹೇಳಿ. ನಿಮ್ಮದು ಮತ್ತು ಅವ್ರದ್ದು ನೇಮ್ ಹಾಕಿಬಿಟ್ಟು, ಡೇಟ್ ಆಫ್ ಬರ್ತ್, ರಾಶಿ, ನಕ್ಷತ್ರ ಹಾಕಿಬಿಟ್ಟು ನಿಮ್ಮ ಪರವಾಗಿ ಜಪ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತೇನೆ. ಅದನ್ನು ನೀವು ಡೈಲಿ ಕೇಳ್ತಾ ಬನ್ನಿ. ಸೊ ಅದು ಕೂಡ ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಒಂದು ಪಾಸಿಟಿವ್ ಆಗಿರಿ. ಯಾವುದಕ್ಕೂ ಅತಿಯಾಗಿ ಕಣ್ಣೀರು ಹಾಕೋದು, ದುಃಖ ಪಡೋದು ಬೇಡ ಅಂತ ಹೇಳ್ತೇನೆ. ಹಾಗೆಯೇ ಒಂದು ರಾಸ್ ಕ್ರಾಸ್ ಅನ್ನೋ ಬ್ರಾಸ್ಲೆಟ್ ಸಿಗುತ್ತೆ. ಸೊ ಇದು ಪ್ರೀತಿಯನ್ನು ಆಕರ್ಷಣೆ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದನ್ನು ಜಸ್ಟ್ ಹಾಕ್ಕೊಂಡು ಕೈಯಲ್ಲಿ ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಳಿರ್ಬೋದು, ಎಡಗೈಗೆ ಧರಿಸಬೇಕು. ನೈಟ್ ಮಲಗುವಾಗ ತೆಗೆದಿಟ್ಬಿಟ್ಟು ಮಲಗಬೇಕು. ಇದನ್ನು ನೋಡ್ತಾ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನಪು ಮಾಡ್ಕೊಳ್ತಾ ಇರಿ. ಸೊ ಇದು ಪ್ರೀತಿಯನ್ನು ಆಕರ್ಷಣೆ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು. ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ. ನಾನೇ ನನ್ನ ಕ್ಲೈಂಟ್ಸ್ಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೇನೆ. ಇವಾಗ ಇದು ಆನ್ಲೈನಲ್ಲಿ ಅವೈಲೇಬಲ್ ಉಂಟು. ಸೊ ಹಾಗಾಗಿ ಸರ್ಟಿಫೈಡ್ ಆಗಿರೋಂಥ ಕಂಪನಿ ಪ್ರಾಡಕ್ಟ್ ಲಿಂಕ್ಗೆ ಹಾಕ್ತೇನೆ. ಸೊ ಯಾರಿಗಾದ್ರೂ ಬೇಕಿದ್ರೆ ಪರ್ಚೇಸ್ ಮಾಡಿ. ಇದು ತುಂಬ ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ. ನನ್ನ ಆರಾಧ್ಯ ದೇವರ ಕೊರಗಜ್ಜಾಗು ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೀನಿ. ಹಾಗೆಯೇ ಯಾರಿಗಾದ್ರೂ ಪರ್ಸ್ನಲ್ ಪ್ರಾರ್ಥನೆ ಮಾಡಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಸೊ ಎಲ್ಲರಿಗೂ ರೀಚ್ ಆಗೋ ಥರ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.